ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಕೊರಟಗೆರೆಯಿಂದ ಜಾತ್ರೆಗೆ ಜಿರ್ಲಗುಂಟೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಕೊರಟಗೆರೆಯಿಂದ ಮಧುಗಿರಿಗೆ ಹೋಗಿ ಮಧುಗಿರಿಲಿ ಬಸ್ ಸಿಗುತ್ತೆ. ಜಾತ್ರೆ ದಿನ ಅಂತಲೇ ಬಸ್ಗಳನ್ನ ಬಿಟ್ಟಿರ್ತಾರೆ ಹೆಚ್ಚಾಗಿ. ಜಿರ್ಲಗುಂಟೆ ಜಾತ್ರೆ ಅಂತ ಹೇಳಿದ್ರೆ ಬಿಡ್ತಾರೆ. ಅಲ್ಲಿಂದ ತಾಡಿವರೆಗೂ ಫ್ರೀ ಇರುತ್ತೆ. ತಾಡಿಯಿಂದ 15 ರುಪೀಸ್ ಚಾರ್ಜ್ ಮಾಡ್ತಾರೆ ಹೆಣ್ಮಕ್ಳಿಗೆ. ಅದಾಗಿದ ನಂತರ ನೋಡಿ ಫ್ರೆಂಡ್ಸ್, ಇದೆ ಜಿರ್ಲಗುಂಟೆ ಜಾತ್ರೆ ದೇವಸ್ಥಾನ ಇದೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೀನಿ. ನಮ್ಮವರು ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತಾರೆ. ಹಾಗಾಗಿ ಈ ವರ್ಷ ನಾವು ಬರೋಣ ಅಂತ ಹೇಳಿ ಅಂದ್ಕೊಂಡು ಬಂದಿದ್ದೀವಿ. ಇದೇ ದೇವಸ್ಥಾನ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ ಇದು. 2 ದೇವಸ್ಥಾನಗಳಿದ್ದಾವೆ. ಇದು ಭಕ್ತರಹಳ್ಳಿ ಅಂತ ಕರೀತಾರೆ. ಮುಂದೆ ಸ್ವಲ್ಪ ನಡ್ಕೊಂಡು ಹೋದರೆ ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. 2 ಕಡೆ ಆರತಿಯನ್ನು ಬೆಳಗಬೇಕಾಗುತ್ತೆ. ನಾವು 5 kg ಅಕ್ಕಿದು ಆರತಿ ಮಾಡಬೇಕು. ಹಾಗಾಗಿ ಆರತಿ ಎಲ್ಲ ಮಾಡಿಕೊಂಡು ಅಲ್ಲೇ ಮನೆಯಿಂದನೇ ಆರತಿ ಎಲ್ಲ ಮಾಡ್ಕೊಂಡ್ಬಂದಿದ್ರು ನಮ್ಮ ಅಮ್ಮವರು. ಇಲ್ಲಿ ಏನಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಚೆಂಡು ಹೂವು ತುಂಬ ಶ್ರೇಯಸ್ಸು ಅಂತ ಹೇಳಿ ಎಲ್ಲರೂ ಆರತಿಗೆ ಚೆಂಡು ಹೂವು, ಚಿಂತಾಮಣಿ ಹೂವು, ಈ ಹೂವನ್ನೇ ಹೆಚ್ಚಾಗಿ ಬಳಸ್ತಾರೆ ಇಲ್ಲಿ. ಇದು ತುಂಬ ಶ್ರೇಷ್ಠ ಅಂತ ಇಲ್ಲಿನ ಜನಗಳು ಹೇಳ್ತಾಯಿದ್ರು. ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ಸ್ನೇಹಿತರೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಸ್ಥಾನದ ಮುಂದೆ ಇರೋಂಥ ಭಾಗ. ಅದಾದ ನಂತರ ಅದರಿಂದ ಮುಂದೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಆಂಜನೇಯನ ದೇವಸ್ಥಾನ ಕೂಡ ಇದೆ. ನಾವು ಬರೋ ಅಷ್ಟರಲ್ಲಿ ರಥೋತ್ಸವ ಎಲ್ಲ ಮುಗ್ದು ಹೋಗಿತ್ತು. ಯಾಕಂದರೆ ಲೇಟ್ ಆಗುತ್ತೆ, ಅದು ತುಂಬ ದೂರ ಇದೆ. ಕರ್ನಾಟಕ ಬಿಟ್ಟು ಮುಂದೆ ಸ್ವಲ್ಪ ಆಗುತ್ತೆ, ಅದು ಆಂಧ್ರಕ್ಕೆ ಸೇರಿರುತ್ತೆ. ಆದರೆ ಇಲ್ಲಿ ಹೆಚ್ಚಾಗಿ ಕರ್ನಾಟಕ ಜನಗಳು ಬಂದು ಸೇರ್ತಾರೆ ಈ ಜಾತ್ರೆಗೆ. ಜಾತ್ರೆಯಲ್ಲಂತೂ ತುಂಬ ಅಂದರೆ ತುಂಬ ಜನ ಇದ್ದರು. ಜನ ಅಂದ್ಕೊಳ್ಳಿ. ಇದು ಆಂಜನೇಯನ ದೇವಸ್ಥಾನ. ಅಲ್ಲಿ ಫಸ್ಟು ಆರತಿಯನ್ನು ಬೆಳಗ್ಗೆ ಆರತಿಯನ್ನೆಲ್ಲ ನಾವೇ ಅದಾಗಿದ ನಂತರ ಒಳಗಡೆ ದರ್ಶನ ಇರುತ್ತೆ. ಆಂಜನೇಯ ಸ್ವಾಮಿಯ ದರ್ಶನ ಇರುತ್ತೆ. ದರ್ಶನ ಮಾಡಿಕೊಂಡು ಈಚೆ ಬಂದ ಮೇಲೆ ದೇವಸ್ಥಾನದ ಮುಂದೆನೇ ಪ್ರಸಾದ ವಿನಿಯೋಗ ಆಗ್ತಾಯಿತ್ತು. ನಂತರ ಅಲ್ಲಿಂದ ಮುಂದೆ ನಡ್ಕೊಂಡು ಮತ್ತು ದಾರಿಯಲ್ಲಿ ಹೆಂಗೆ ಹೊಳೆ ಹೋಗ್ತಾ ಇದೆ ಅಂತ, ನೀರಿನ ಹೊಳೆ. ಮೀನುಗಳಂತೂ ತುಂಬ ಮೀನುಗಳು ಮೇಲೇ ತೇಲ್ತಾ ಇದ್ವು ಮೀನುಗಳು. ಅಷ್ಟೊಂದು ಮೀನುಗಳಿದ್ವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ.